ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಂದು ಹೊಸ ವಿಡಿಯೋ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ತಮ್ಮನೇನು ಗೊತ್ತಿರುತ್ತೆ ಅಂದ್ರು ಈ ಒಂದು ಫೋನ್ ನ ಅನ್ಬಾಕ್ಸಿಂಗ್ ಮಾಡಕ್ ಕೊಟ್ಟಿದೀವಿ. ಹೊಸದಾಗಿ ಫೋನ್ ತಗೊಂಡೆ, ಅದನ್ನ ಅನ್ಬಾಕ್ಸಿಂಗ್ ಮಾಡ್ಬೇಕಲ್ವಾ, ಮಾಡಕ್ ಕೊಟ್ಟಿದೀನಿ. ಬನ್ನಿ ಏನೇನೆಲ್ಲ ಇದೆ ಅಂತ ನೋಡುವ ಫೋನಲ್ಲಿ. ಓಪೋದವ್ರು ಏನೋ ಒಂದು ಇದನ್ನ ಮಾಡಿ ಕಳಿಸಿದಾರಂತೆ, ನೋಡುವ ಏನೇನೆಲ್ಲ ಇದೆ ಅಂತ. ಬನ್ನಿ ಅನ್ಬಾಕ್ಸಿಂಗ್ ಮಾಡುವ. ಇನ್ನೇನ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗಡೆ ಹೋಗುವ. ನೀವು ನೋಡ್ತಾ ಇರ್ಬೋದು ಓಪೋ F31 5G ಅಂತ ಸ್ಮಾರ್ಟ್ ಫೋನ್ ಹೆಸರು. ಬನ್ನಿ ಅನ್ಬಾಕ್ಸಿಂಗ್ ಮಾಡ್ತೀನಿ, ಆಮೇಲೆ ಇದನ್ನೆಲ್ಲ ಫೀಚರ್ಸ್ ಹೇಳ್ತಾ ಹೋಗ್ತೀನಿ. ನೀವು ಬಾಕ್ಸ್ ಓಪನ್ ಮಾಡಿದೆ ಅಂತಂದರೆ ಒಂದು ಕ್ವಿಕ್ ಗೈಡು. ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು, ಯಾವುದೇ ಥರ ಬೇರೆ ಇದರಲ್ಲಿ ಬರ್ದಿಲ್ಲ, ಎಲ್ಲ ಪೂರ್ತಿಯಾಗಿ ಇಂಗ್ಲೀಷೆಲ್ಲ ಇದೆ. ನೀವು ಮುಂಚೆ ಎಲ್ಲ ಇದರಲ್ಲಿ ಬರೋದು ಚೈನೀಸಲ್ಲಿ, ಈಗ ಯಾವ ಥರ ಚೈನೀಸ್ ಇಲ್ಲ. ನೆಕ್ಸ್ಟು ಓಪೋ ಅಂತ ಬ್ರ್ಯಾಂಡ್ ಹೆಸರು. ಮತ್ತು ಇದು ಬಂದ್ಬಿಟ್ಟು ನಮ್ಮ ಒಂದು ಬ್ಯಾಕ್ ಕೇಸು, ಒಂದು ಪ್ರೀಮಿಯಮ್ ಬ್ಯಾಕ್ ಕೇಸ್ ಅಂತಲೇ ಹೇಳ್ಬೋದು. ತುಂಬಾ ಸಖತ್ತಾಗಿದೆ ಬ್ಯಾಕ್ ಕೇಸು, ಚೆನ್ನಾಗಿದೆ. ಇಲ್ಲೂ ಕೂಡ ಓಪೋ ಅಂತ ಬ್ರ್ಯಾಂಡಿಂಗ್ ಆಗಿದೆ. ಆಲ್ರೆಡಿ ಒಂದು 2 ದಿನ ಯೂಸ್ ಮಾಡಿಬಿಟ್ಟಿನಿ, ಅಲ್ಲ ನೋಡಿ ಗಲೀಜಾಗಿಬಿಟ್ಟಿದೆ. 2 ದಿನ ಯೂಸ್ ಮಾಡಿದ್ದೀನಿ. ಡಿಸೈನ್ಡ್ ಬೈ ಓಪೋ. ಓಕೆ, ಚೆನ್ನಾಗಿದೆ, ಒಂದು ಒಳ್ಳೆಯ ಬ್ಯಾಕ್ ಕೇಸ್ ಚೆನ್ನಾಗಿದೆ, ಒಂದು ವರ್ಷ ಯೂಸ್ ಮಾಡ್ಬೋದು ಚೆನ್ನಾಗಿ. ಅದಾದಮೇಲೆ ನಮ್ಮ ಒಂದು ಮೇನ್ ಫೋನ್, ಇದು ಹೆಂಗರು ತಗೊಳ್ಳೋದು, ಫೋನ್ ಇರಲಿ. ಅದಾದಮೇಲೆ ಒಂದು 80 ವ್ಯಾಟ್ ಸೂಪರ್ ವೋಕ್ ಚಾರ್ಜರ್, ಇದು 80 ವ್ಯಾಟ್ದು. ಅದಾದಮೇಲೆ ಒಂದು ಕೇಬಲ್ಲು ಟೈಪ್ A to ಟೈಪ್ C ಕೇಬಲ್ ಇದು. ಅದಾದಮೇಲೆ ಒಂದು ಸಿಮ್ ಇಂಜೆಕ್ಟರ್ ಪಿನ್ ಕೂಡ ಕೊಡ್ತಾ ಇದ್ದಾರೆ. ಡೈರೆಕ್ಟಾಗಿ ನಮ್ಮ ಒಂದು ಸ್ಮಾರ್ಟ್ ಫೋನ್ ಕಡೆಗೆ ಬಂದರೆ ಒಂದು ಸ್ಮಾರ್ಟ್ ಫೋನ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಸ್ಮಾರ್ಟ್ ಫೋನು ಓಪ್ಪೋ, ಸಖತ್ ದೊಡ್ಡದು ಅನ್ಸಲ್ಲ, ಸಖತ್ ಕಾಂಪ್ಯಾಕ್ಟಾಗಿ ಸಖತ್ತಾಗಿದೆ. ಒಂಥರ iPhone 13 ಈಗ ಫ್ರಂಟಲ್ಲಿ ನೋಡಿದ್ರೆ iPhone 13 ಇಟ್ಕೊಂಡಿದ್ದೀನಿ ಅನ್ನೋ ಫೀಲ್ ಬರುತ್ತೆ ನನಗೆ. ಬ್ಯಾಕ್ ಲುಕ್ ಈ ಥರ ಇದೆ, ಒಂದು ಪ್ರೀಮಿಯಂ ಬ್ಯಾಕ್ ಲುಕ್ಕು. ಬನ್ನಿ ಆನ್ ಮಾಡುವ. ಓಪ್ಪೋ ಪವರ್ಡ್ ಬೈ Android. ಅದು ಕಲರ್ OS ಅಂತ ಇದರಲ್ಲಿರೋದು. ಆಲ್ರೆಡಿ ನಾನು ಯೂಸ್ ಮಾಡಿಬಿಟ್ಟು ಅಲ್ಲ ಪಾಸ್ವರ್ಡ್ ಎಲ್ಲ ಸೆಟ್ ಮಾಡಿಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಸಖತ್ತಾಗಿದೆ, ಫಿಂಗರ್ ಪ್ರಿಂಟ್ ಸೆನ್ಸರ್ ಎಲ್ಲ ಇದೆ. ಬನ್ನಿ ಒಂದೊಂದಾಗಿ ಇದರದ್ದು ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ಫಸ್ಟ್ದಾಗಿ ಬ್ರ್ಯಾಂಡಿಂಗ್ ನೇಮ್ ಬಂದ್ಬಿಟ್ಟು ಓಪೋ F31 5G ಅಂತ. ಪ್ರೈಸಿಂಗ್ ವಿಷಯಕ್ಕೆ ಬಂದರೆ ಇದರಲ್ಲಿ 2 ವೇರಿಯಂಟ್ ಸಿಗುತ್ತೆ. 8GB ರ್ಯಾಮು, 128GB ಸ್ಟೋರೇಜು, ಮತ್ತೆ 8GB ರ್ಯಾಮು, 256GB ಸ್ಟೋರೇಜು, 2 ವೇರಿಯಂಟಲ್ಲಿ ಸಿಗುತ್ತೆ. 8GB ರ್ಯಾಮು 128GB ಸ್ಟೋರೇಜ್ 23,000 ರೂಪಾಯಿ ಆಗುತ್ತೆ. ಮತ್ತೆ 256GBದು 25,000 ಆಗುತ್ತೆ. ಇದು ಫ್ಲಿಪ್ಕಾರ್ಟ್ ಪ್ರೈಸು, ಅದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ನಾನು ತಗೊಂಡಾಗ 26 ಮೇಲಿತ್ತು, ಇವಾಗ 25 ಆಗಿದೆ. ಮತ್ತೆ ಇದರಲ್ಲಿ 3 ಕಲರ್ ಆಪ್ಷನ್ಸ್ ಅಲ್ಲಿ ಬರುತ್ತೆ. ಇದು ಮೊದಲನೇದಾಗಿ ಕ್ಲೌಡ್ ಗ್ರೀನ್ ಅಂತೆ, ಇದೆ ನಾನು ತಗೊಂಡಿರೋದು ಬಂದ್ಬಿಟ್ಟಿದೆ ಕ್ಲೌಡ್ ಗ್ರೀನು. ಅದಾದ್ಮೇಲೆ ಮಿಡ್ ನೈಟ್ ಬ್ಲೂ, ಆಮೇಲೆ ಬ್ಲೋಮ್ ರೆಡ್, 3 ಕಲರ್ ಆಪ್ಷನ್ ಇದು ಸಿಗ್ತಾ ಇದೆ. ಮತ್ತೆ ಇದ್ರದ್ದು ವೆಯ್ಟ್ ಬಂದ್ಬಿಟ್ಟು ಅರೌಂಡ್ 180 ಗ್ರಾಮು, ಅಷ್ಟೊಂದೇನು ವೆಯ್ಟ್ ಅನ್ಸಲ್ಲ ಗುರು, ಸಖತ್ ಲೈಟ್ ವೆಯ್ಟ್ ಆಗಿದೆ. ನಾನು ಅಂತ ದೊಡ್ಡ ಏನು ಫೋನ್ ಇಟ್ಕೊಂಡಿನಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಸಿಂಪಲ್ ಆಗಿದೆ. ಮತ್ತೆ ಥಿಕ್ನೆಸ್ 8.5 mm ಅಷ್ಟೇ, ಫುಲ್ ಚಿಕ್ಕದಾಗಿದೆ ಫೋನ್. ಏನು ಅಷ್ಟೊಂದು ದೊಡ್ಡ ಅನ್ಸೋದೇ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಏನು ಅಷ್ಟೊಂದು ದಪ್ಪ, ಅಷ್ಟೊಂದು ದೊಡ್ಡದು ಅಂತ ಅನ್ಸಲ್ಲ. ಮತ್ತೆ 360 ಡಿಗ್ರಿ ಅಮಾಲ್ ಬಾಡಿ ಅಂತೆ, IP68 ಮತ್ತೆ 69 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಅಂತೆ. ಮತ್ತೆ ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. 2 ಸಿಮ್ ಅಥವಾ 1 ಸಿಮ್, 1 SD ಕಾರ್ಡ್ ನ ನಾವು ಹಾಕಬಹುದು. ಮತ್ತೆ ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ 6.5 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಅಂತೆ. 120 Hz ಅಡಾಪ್ಟಿವ್ ರಿಫ್ರೆಶ್ ರೇಟು, ಮತ್ತೆ 1400 Hz ಪೀಕ್ ಬ್ರೈಟ್ನೆಸ್ ಕೂಡ ಇದು ಹೊಂದಿದೆ. ಮತ್ತೆ ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ MediaTek Dimensity 6300 ಕೋರ್ ಪ್ರೊಸೆಸರ್ ಅಂತ. ಇದು 2.4 GHz ಸ್ಪೀಡ್ ಅಲ್ಲಿ ವರ್ಕ್ ಆಗುತ್ತೆ. ಮತ್ತೆ ನಾನು ಬೆಂಚ್ ಮಾರ್ಕ್ ಚೆಕ್ ಮಾಡಿದಾಗ ಅಂತದ್ದು ಬೆಂಚ್ ಮಾರ್ಕ್ ನಲ್ಲಿ 6,23,665 ಬೆಂಚ್ ಮಾರ್ಕ್ ನಮಗೆ ಸಿಕ್ತು. ಮತ್ತೆ ರ್ಯಾಮ್ ಟೈಪು 8GB ರ್ಯಾಮು, LPDDR4X ರ್ಯಾಮ್ ಇದರಲ್ಲಿರೋದು. ಸ್ಟೋರೇಜ್ US 2.2 ಸ್ಟೋರೇಜು. ಆಲ್ಸೋ ಇದು 1TB ತನಕ ನಾವು ಮೈಕ್ರೋ SD ಕಾರ್ಡ್ ಅಂದ್ರೆ ಮೆಮೊರಿ ಕಾರ್ಡ್ ಇಂದ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು ನಮ್ಮ ಒಂದು ಸ್ಟೋರೇಜ್ ನ. ಮತ್ತೆ ನಾವು OS ವಿಷಯಕ್ಕೆ ಬಂದ್ರೆ ಕಲರ್ OS ಅಂತೆ, Android 15 ಬೇಸ್ಡ್ OS ಇದು. ಮತ್ತೆ ಗೇಮಿಂಗ್ ವಿಷಯಕ್ಕೆ ಬಂದ್ರೆ BGMI ಅಲ್ಲಿ ಸ್ಮೂತ್ ಅಲ್ಲಿ ಅಲ್ಟ್ರಾ ತನಕ ಹೋಗುತ್ತೆ, HDR ಅಲ್ಲೂ ಕೂಡ ಅಲ್ಟ್ರಾ ಪ್ಲಸ್ ತನಕ ಹೋಗುತ್ತೆ. ಮತ್ತೆ ಬ್ಯಾಟ್ರಿ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು 0 to 100 160 ಮಿನಿಟ್ ಒಳಗಡೆ ಆಗುತ್ತೆ, ಯಾಕಂದ್ರೆ 80 ವ್ಯಾಟ್ ಫಾಸ್ಟ್ ಚಾರ್ಜರ್ ನಮ್ಮಲ್ಲಿ ಇರೋದು.
ಮತ್ತು ಇದು ಲಾಂಗ್ ಬ್ಯಾಟ್ರಿ, 7000 mAh ದೊಡ್ಡ ಬ್ಯಾಟ್ರಿ ಇದು. ಒಂದು ಫುಲ್ ಚಾರ್ಜಿಗೆ ಒಂದು 2 ದಿನ ಆರಾಮಾಗಿ ನಾವು ಸ್ಟ್ರೀಮ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಯೂಟ್ಯೂಬ್ ಸ್ಟ್ರೀಮ್ ಮಾಡಿ, ಇಲ್ಲಾಂದರೆ ಇನ್ಸ್ಟಾ ಸ್ಟ್ರೀಮಲ್ಲಿ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಫೈನಲ್ ಆಗಿ ಕ್ಯಾಮ್ರಾ ವಿಷಯಕ್ಕೆ ಬಂದರೆ, ರೇರ್ ಕ್ಯಾಮ್ರಾ 50+2 MP, 2 ಕ್ಯಾಮ್ರಾ ಇದರಲ್ಲಿ ಬರುತ್ತೆ. ಒಂದು 50 MP ಮೇನ್ ಸೆನ್ಸಾರು, ಇನ್ನೊಂದು 2 MP ಪೋರ್ಟ್ರೇಟ್ ಲೆನ್ಸು. ಸೊ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಮತ್ತು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 16 MP ಕ್ಯಾಮ್ರಾ, ಒಂದು ಒಳ್ಳೆಯ ಕ್ಯಾಮ್ರಾ ಅಂತ ನಾವು ಹೇಳ್ಬೋದು. ಮತ್ತು ಬ್ಯಾಕ್ ಕ್ಯಾಮ್ರಾ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಇದರಲ್ಲಿ ವಿಡಿಯೋ ಅಪ್ ಟು 180p ತನಕ ಶೂಟ್ ಮಾಡ್ಬೋದು. 180p at 60 FPS ಅಲ್ಲಿ ಅಷ್ಟೇ. ಮತ್ತು 720p 30 FPS, ಇಲ್ಲ 60 FPS, ಇಲ್ಲ 180p 60 FPS, ಇಲ್ಲ 30 FPS. ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ ಕ್ಯಾಮ್ರಾ ವಿಷಯದಲ್ಲಿ. 4K ತನಕ ಹೋಗ್ದು ಈ ಪ್ರೈಸ್ ರೇಂಜ್ಗೆ ಅಪ್ ಟು 4K ತನಕ ಕೊಡಬೇಕಿತ್ತು ಇವರು. 180pಗೆ ಲಾಸ್ಟ್ ಮಾಡಿದ್ದಾರೆ. ಮತ್ತು ಈ ಒಂದು ಡಿಸ್ಪ್ಲೇನು ಕೂಡ ನನಗೇನು ಅಷ್ಟೊಂದು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ನೀವು 4K ವಿಡಿಯೋನ ಪ್ಲೇನ್ ಮಾಡೋದಕ್ಕೆ ಆಗಲ್ಲ. 180p ಐ ರೆಸಲ್ಯೂಷನಲ್ಲಿ 180p ಪ್ಲೇನ್ ಮಾಡೋದಕ್ಕೆ ದೊಡ್ಡ ಮಾತು. ಅಷ್ಟೊಂದೇನು ಒಳ್ಳೆ ಡಿಸ್ಪ್ಲೇ ಅಂತ ನನಗೆ ಅನ್ನಿಸ್ಲಿಲ್ಲ, ಒಳ್ಳೆ ಕ್ಯಾಮ್ರಾ ಅಂತ ಕೂಡ ಅನ್ನಿಸ್ಲಿಲ್ಲ. ಮತ್ತು ಯಾವ ಥರ ಲ್ಯಾಗ್ ಆಗಲ್ಲ ಗುರು, ಗೇಮಿಂಗ್ ವಿಷಯದಲ್ಲಿ ಕೂಡ ಯಾವ ಥರ ಲ್ಯಾಗ್ ಆಗಲ್ಲ. ಸಖತ್ ಪರ್ಫಾರ್ಮೆನ್ಸ್ ಫೋನು, ಸಖತ್ತಾಗಿದೆ. ಮತ್ತು ಸೆಕ್ಯೂರಿಟಿ ವಿಷಯಕ್ಕೆ ಬಂದರೆ ಇನ್ ಡಿಸ್ಪ್ಲೇ ಸೆನ್ಸಾರು, ಮತ್ತು ಇನ್ನೇನು ಫೇಸ್ ಲಾಕ್ ಕೂಡ ಬರುತ್ತೆ. ಸೊ ಮತ್ತು ಫೈನಲ್ ಕನ್ಕ್ಲೂಷನ್, ಈ ಒಂದು ಮೊಬೈಲ್ನ ಪ್ರೈಸ್ ರೇಂಜ್ಗೆ ನಾನು ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾಕಂದರೆ ಇದು ಸ್ವಲ್ಪ ಓವರ್ ರೇಟೆಡ್ ಆಯ್ತು ಪ್ರೈಸು. ಇನ್ನು ಸ್ವಲ್ಪ ಈ ಮೊಬೈಲ್ ಇರೋ ರೇಂಜ್ಗೆ ಇದ್ರ ಪ್ರೈಸ್ ಅರೌಂಡ್ ಒಂದು 15ರಿಂದ 18 ಸಾವಿರ ಇದ್ದಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಇದು 25,000 ಮೇಲಿದೆ. ಸೊ ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಮತ್ತು ಚಾರ್ಜರ್ ವಿಷಯಕ್ಕೆ ಬಂದರೆ 80 ವ್ಯಾಟ್ ಫಾಸ್ಟ್ ಚಾರ್ಜರ್, ಸೂಪರ್ ವೂಕ್ ಚಾರ್ಜರ್ ಅಂತ ಇದು. ಚಾರ್ಜಿನೂ ಮಾಡುತ್ತೆ, ಚಾರ್ಜರ್ದೇನು ಪ್ರಾಬ್ಲಮ್ ಇಲ್ಲ, ಚಾರ್ಜರ್ ಚೆನ್ನಾಗಿದೆ. ಇನ್ನೂ ಕೊಡ್ಬೋದಿತ್ತು, 180 MP ಕ್ಯಾಮ್ರಾ ಕೊಡ್ಬೋದಿತ್ತು. ಮತ್ತು ಈ ತಗೊಂಡಿರೋ ಪ್ರೈಸ್ಗೆ 4K ಸಪೋರ್ಟ್ ಮಾಡೋ ಥರ ಡಿಸ್ಪ್ಲೇ ಕೊಡಬೇಕಿತ್ತು, 4K ಕ್ಯಾಮ್ರಾನು ಕೂಡ ಕೊಡಬೇಕಿತ್ತು. ವಿಡಿಯೋ ಶೂಟು ಅಷ್ಟೊಂದೇನು ಇಷ್ಟ ಆಗೋ ಥರ ಏನು ಇಂಪ್ರೆಸಿವ್ ಆಗಿಲ್ಲ. ಓಕೆ ಒಂದು 14-13 ಫೋನಲ್ಲಿ ಸಿಗುತ್ತಲ್ಲ, ಆ ಒಂದು ರೆಸಲ್ಯೂಷನ್ ಈ ಒಂದು ಫೋನಲ್ಲಿ ಸಿಗುತ್ತೆ. ನನ್ನ ಅನಿಸಿಕೆ ಪ್ರಕಾರ ನನಗೆ ಈ ಒಂದು ಫೋನ್ ಸ್ಯಾಟಿಸ್ಫೈ ಇಲ್ಲ ಈ ಪ್ರೈಸ್ ರೇಂಜ್ಗೆ. ಕಡಿಮೆ ಈ ಒಂದು ಪ್ರೈಸ್ ರೇಂಜ್ಗೆ ನೀವು ಇದನ್ನು ಪರ್ಚೇಸ್ ಮಾಡೋದು ಬೇಡ ನನ್ನ ಅನಿಸಿಕೆ ಪ್ರಕಾರ. ಅದು ಬೇರೆ ನೋಡಿ, ವಿವೋದಕ್ಕೆ ಯಾವ್ದಾರು ಹೋಗಿ, ಇಲ್ಲಾಂದರೆ ಇನ್ಫಿನಿಕ್ಸಲ್ಲಿ ಹೋಗಿ, ಚೆನ್ನಾಗಿದೆ, ನಿಮಗೆ ಬಿಟ್ಟಿದ್ದು. ಸೊ ನೋಡಿದ್ರಲ್ಲ, ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ನಿಮ್ಮ ಅನಿಸಿಕೆ ಏನು ಈ ಒಂದು ಮೊಬೈಲ್ ಬಗ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾನು ನಿಮ್ಮ ಮಾರುತಿ ನೇಕಾರ್. ಓಕೆ ಫ್ರೆಂಡ್ಸ್, ಬಾಯ್.